ಇಂದಿನ ಕಾರ್ಯಕ್ರಮದಲ್ಲಿ ಧೂಮಪಾನ ಮತ್ತು ಹೃದಯಾಘಾತ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ನಿರ್ದೇಶಕರಾದ ಡಾ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಹೃದಯಾಘಾತ ಅಂತಿದ್ದ ಹಾಗೆ ಎಲ್ಲರ ಹೃದಯನೂ ಒಂದು ಕ್ಷಣ ಎಲ್ಲೋ ನಿಂತ ಹಾಗೆ ಅನಿಸ್ಬಿಡುತ್ತೆ. ಯಾಕೆಂದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತೆ, ಇಲ್ಲಿ ಹಾರ್ಟ್ ಫೇಲ್ ಅಂತೆ, ಅಯ್ಯೋ ನಮ್ಮವರಂತೆ, ಹೀಗೆಲ್ಲ ದುಃಖ ಪಡೋದಕ್ಕಿಂತ ಮುಂಚೆ ಏನೆಲ್ಲ ದುರಭ್ಯಾಸಗಳು ನಮಗಿದ್ವು, ಅದರಿಂದ ಇದಾಗಿದೆ ಅನ್ನೋದು ಎಚ್ಚರ ಕೂಡ ಇರಬೇಕಾಗತ್ತೆ. ಮುಖ್ಯವಾದ ದುರಭ್ಯಾಸಗಳಲ್ಲಿ ಈ ಧೂಮಪಾನ ಮತ್ತು ಮದ್ಯಪಾನ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳು ಅಂತ ಹೇಳ್ತಾರೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಧೂಮಪಾನ ರಹಿತ ದಿನವನ್ನು ಆಚರಿಸಲಿಕ್ಕೆ ವಿಶ್ವದಾದ್ಯಂತ ಕರೆ ಕೊಡಲಾಗುತ್ತೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಧೂಮಪಾನ ಮತ್ತು ಹೃದಯಾಘಾತ ಇದಕ್ಕೆ ಸಂಬಂಧ ಏನು, ಹೇಗೆ ಹೃದಯಾಘಾತದಿಂದ ನಾವು ಆದಷ್ಟು ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಹಿರಿಯ ಹೃದ್ರೋಗ ತಜ್ಞರು ಹಾಗೂ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗದ ನಿರ್ದೇಶಕರಾಗಿರುವ ಡಾಕ್ಟರ್ ಕೇಶವಮೂರ್ತಿ ವಿ ಅವರಿದ್ದಾರೆ. ಡಾಕ್ಟರ್ ಕೇಶವಮೂರ್ತಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಕೇಶವಮೂರ್ತಿ ಅವರೇ, ಬಹಳಷ್ಟು ಜನಕ್ಕೆ ಹೃದಯಾಘಾತ ಅನ್ನೋ ಪದ ಕೇಳ್ತಿದ್ದಾಗೆ ಎಲ್ಲೋ ತಳಮಳ, ಆದರೆ ಅದಕ್ಕೆ ಕಾರಣಗಳಲ್ಲಿ ಅವರೇ ಇಟ್ಕೊಂಡಿರೋ ಒಂದು ದುಶ್ಚಟ ಆಗಿರುತ್ತೆ. ಮುಖ್ಯವಾಗಿ ಧೂಮಪಾನಿಗಳಿಗೆ ತಾವು ಯಾವಾಗಲೂ ಎಚ್ಚರ ಕೊಡ್ತಾನೆ ಇರ್ತೀರಿ. ಇವತ್ತು ಎಚ್ಚರ ಕೊಡಬೇಕಲ್ಲ. ಮೊದಲನೇದಾಗಿ ಭಗವಂತ ನಮಗೆ ಕೊಟ್ಟಿರುವಂತಹ ಅಂಗಾಂಗಗಳಲ್ಲಿ ಹೃದಯ ಅನ್ನೋದು ಅತ್ಯಂತ ವಿಸ್ಮಯಕಾರಿ, ಅತ್ಯಂತ ಹಾರ್ಡ್ ವರ್ಕಿಂಗ್ ಆರ್ಗನ್. ಅದು ನಿರಂತರವಾಗಿ ಮಿಡಿತಾ ಇರುತ್ತೆ. ಗರ್ಭಾವಸ್ಥೆಯಲ್ಲಿ 2 ವಾರದಲ್ಲಿ ಶುರುವಾದಂತಹ ಅದರ ಕಾರ್ಯ ಮನುಷ್ಯ ಜೀವಂತವರಿಗೆ ಒಂದು ಕಂಟಿನ್ಯೂಸ್ ಆಗಿ ಮಿಡಿತಾನೇ ಇರುತ್ತೆ. ಅದು ಅಷ್ಟೊಂದು ನಿರಂತರವಾಗಿ ಮಿಡಿಬೇಕು ಅಂದರೆ ಅದಕ್ಕೂ ಕೂಡ ಆಹಾರ ಪೂರೈಕೆ, ಆಕ್ಸಿಜನ್ ಪೂರೈಕೆ, ಅದು ಕೂಡ ಸಮರ್ಪಕವಾದರೆ ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆ ನಿರಂತರವಾಗಿ ಕೆಲಸ ಮಾಡಬೇಕು ಅಂದರೆ ಈ ರಕ್ತ ಸಂಚಲನೆ, ಅದರ ಆಹಾರ ಪೂರೈಕೆ, ಆಕ್ಸಿಜನ್ ಪೂರೈಕೆ ನಿರಂತರವಾಗಿ ಆಗ್ತಾ ಇದ್ರೆ ಅದು ಮನುಷ್ಯ ಬದುಕಿರೋ ತನಕ ಕೂಡ ನಿರಂತರವಾಗಿ ಕೆಲಸ ಮಾಡುತ್ತೆ. ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಮನುಷ್ಯ ಬದುಕಿರುವಾಗ 200 ಕೋಟಿ ಸರಿಯಾದ ಮಿಡಿಯುತ್ತೆ. ಅದು ಒಬ್ಬ 70-75 ವರ್ಷ ಬದುಕಿದ್ರೆ ಅದು ಅದರ ಕಾರ್ಯದಕ್ಷತೆ. ಅದು ಮಿಡಿಯೋದಲ್ಲಿ ಸ್ವಲ್ಪ ವ್ಯತ್ಯಾಸ ನಿಂತೋದ್ರೆ ಮನುಷ್ಯನ ಆಯುಷ್ ನಿಂತೋಗುತ್ತೆ. ಈ ನಿರಂತರವಾಗಿ ಮಿಡಿಯುವ ಹೃದಯಕ್ಕೆ ಆಹಾರವನ್ನು ಪೂರೈಸೋಕೆ ಹೃದಯದ ಮೇಲೆ ರಕ್ತನಾಳಗಳಿರುತ್ತೆ. ಅದನ್ನ ಕೊರೊನರಿ ಆರ್ಟರೀಸ್ ಅಂತ ಹೇಳ್ತೀವಿ. ಈ ರಕ್ತನಾಳಗಳಿಂದ ನಿರಂತರವಾಗಿ ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ. ಈ ರಕ್ತನಾಳಗಳು ನಮ್ಮ ಆಹಾರ ಪದ್ಧತಿ, ನಾವು ಮಾಡುವಂಥ ನಮ್ಮಲ್ಲಿ ಬಂದಿರೋದ ಕೆಲವು ದುಶ್ಚಟದಿಂದ ಈ ರಕ್ತನಾಳದಲ್ಲಿ ತಡೆ ಉಂಟಾಗುತ್ತೆ. ತಡೆ ಉಂಟಾದಾಗ ರಕ್ತ ಸಂಚಲನೆ ಕಡಿಮೆ ಆಗಿ ಹೃದಯದ ಕಾಯಿಲೆಗಳು ಬರುತ್ತೆ. ಇದನ್ನ ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಕೊರೊನರಿ ಡಿಸೀಸ್ ಅಂದ ತಕ್ಷಣನೇ 50 ವರ್ಷಕ್ಕೆ ಬರುತ್ತೆ, 70 ವರ್ಷಕ್ಕೆ ಬರುತ್ತೆ ಅಂತಲ್ಲ. ಈ ರಕ್ತನಾಳದಲ್ಲಿ ತಡೆಗಳು ಉಂಟಾಗೋದು, ಬ್ಲಾಕ್ಸ್ ಉಂಟಾಗೋದು, ಅಥೆರೋಸ್ಕ್ಲೆರೋಸಿಸ್ ಉಂಟಾಗೋದು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿಲ್ಲ, ಮಕ್ಕಳು ತುಂಬ ಬೊಜ್ಜು ತೂಕ ಇದ್ದರೆ, ಮಕ್ಕಳು ತುಂಬ ಸ್ಟ್ರೆಸ್ ಇದ್ದರೆ ಚಿಕ್ಕ ಮಕ್ಕಳಲ್ಲೇ ಈ ಥರ ಬ್ಲಾಕ್ಸ್ ಬರುತ್ತೆ ಅಂತ ಅಂಕಿಅಂಶಗಳು ಹೇಳ್ತಾ ಇದೆ. ಜೊತೆಗೆ ಈ ಥರ ವ್ಯಕ್ತಿಗಳಿಗೆ ಅತ್ಯಂತ ಕಡಿಮೆ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಅದು ಈಗಿನ ನ್ಯೂ ಜನರೇಷನ್ ಪ್ರಾಬ್ಲಮ್. ನಾವೆಲ್ಲ ಚಿಕ್ಕವರಿದ್ದಾಗ ಈ ಹೃದಯ ರಕ್ತನಾಳದ ಕಾಯಿಲೆಗಳು ಸಾಮಾನ್ಯವಾಗಿ 70-80ರ ದಶಕದಲ್ಲಿ ಬರ್ತಾ ಇತ್ತು. ಆದರೆ ಈಗಿನ ಅತ್ಯಂತ ಕಳವಳಕಾರಿ ವಿಷಯ ಅಂದರೆ ತುಂಬ ಕಡಿಮೆ ವಯಸ್ಸಲ್ಲಿ 20ರ ದಶಕದಲ್ಲಿ ಹಾರ್ಟ್ ಅಟ್ಯಾಕ್ಗಳು ಬಂದ್ಬಿಡ್ತಾ ಇದೆ. ವ್ಯಕ್ತಿಯ 20ನೇ ವಯಸ್ಸಿಂದ 30ರೊಳಗಡೆನೆ ಕಾಣಿಸ್ಕೊತಾ ಇದೆ. ಇದು ಒಬ್ಬ ಹೃದಯ ವೈದ್ಯನಾಗಿ ಅತ್ಯಂತ ಸಂಕಟ ಸಂಗತಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಕಾಲದಲ್ಲಿ ಒಬ್ಬ ಹೃದ್ರೋಗಿನ ಅವ್ರ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ನೋಡ್ಕೊಳ್ಳೋಕೆ ಜನಗಳು ಇರ್ತಾ ಇದ್ರು. ಅವ್ರಿಗೊಂದು ಧೈರ್ಯ ಇತ್ತು, ನಾವು ಇದು ನಮ್ಮ ತಾತನ ಉಳಿಸ್ಕೋತೀವಿ, ನಮ್ಮ ತಂದೆ ಉಳಿಸ್ಕೋತೀವಿ ಅಂತ ಎಲ್ಲ ನಿಂತ್ಕೊಂಡು ಡಾಕ್ಟ್ರಿಗೆ ಬೆನ್ನೆಲುಬು ನಿಂತ್ಕೊಂಡು ಬದುಕೋತಾ ಇದ್ರು. ನಾ ಡಾಕ್ಟರ್ ಪ್ರಯತ್ನ ಬದುಕೋತಾ ಇದ್ರು. ಈಗ ಹೆಂಗಾಗಿದೆ ಅಂದರೆ ಒಬ್ಬ ಚಿಕ್ಕ ಹುಡುಗ ಅವ್ರ ತಾತ ಕರ್ಕೊಂಡ್ಬರ್ತಾನೆ. ಅವ್ರ ಅಪ್ಪ, ಅಮ್ಮ, ತಾತ ಎಲ್ಲರೂ ಗೋಳಿಡ್ತಾ ಇದ್ರೆ ನೋಡೋಕ್ಕೆ ಹೃದಯ ವಿದ್ರಾವಕವಾದ ಸನ್ನಿವೇಶ ನೋಡೋಕ್ಕಾಗಲ್ಲ. ಆ ಥರ ಅನಿಸುತ್ತೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ಬದಲಾದ ಜೀವನ ಶೈಲಿಗಳು, ನಮ್ಮ ನ್ಯೂ ಜನರೇಷನ್ ಬಂದಿರುವಂಥ ಕೆಲವು ದುಶ್ಚಟಗಳು. ಇದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಬದಲಾದ ಜೀವನ ಶೈಲಿಗಳು ಅಂದರೆ ನಮ್ಮ ಊಟದ ಬಗ್ಗೆ ಒಂಚೂರು ನಮ್ಗೆ ಅವಲೋಕನ ಮಾಡ್ಕೊಂಡು ಒಳ್ಳೆಯದು. ನಾವು ಚಿಕ್ಕವರಿದ್ದಾಗ ನಾವೆಲ್ಲ ಊಟ ಮಾಡ್ತಿದ್ದೇನೋ ತರಕಾರಿಗಳು, ಸೊಪ್ಪು, ರಾಗಿಯ ಪ್ರಿಪ್ರೇಷನ್ಸ್, ಮುದ್ದೆ, ರಾಗಿ ರೊಟ್ಟಿ, ಮತ್ತು ಈ ಪಾಲಿಶ್ ರೈಸ್ ಎಲ್ಲ ತುಂಬ ಕಡಿಮೆ ಇತ್ತು. ಒಂದು ಸರಿ 2 ಸರಿ ಸ್ವಲ್ಪ ರೈಸ್ ತಿಂತಾ ಇದ್ವಿ. ಬಟ್ ಇವೆಲ್ಲ ಮೇನ್ ಇರ್ತಾ ಇತ್ತು. ಜೊತೆಗೆ ನಮ್ಮಲ್ಲಿ ಎಲ್ಲೂ ಕೂಡ ಆ ಟೈಮಲ್ಲಿ ಬೇಕರಿಗಳು, ಕೋಲಾ ಇವೆಲ್ಲ ಏನು ಇರ್ತಾನಿಲ್ಲ. ಸುತ್ತಮುತ್ತ ಜನಗಳು ಯಾರು ಇರ್ತಾರಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ರು, ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಬಿಸಿಲಲ್ಲಿ ಆಟ ಆಡ್ಕೊಂಡು ಮನೆಗೆ ಬರ್ತಾ ಇದ್ವಿ. ಆದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಜನಗಳೆಲ್ಲರೂ ಕೂಡ ಮೊದಲನೇದಾಗಿ ಬೊಜ್ಜು ಕಾಯಿಲೆ ಬಹಳ ಹೆಚ್ಚಾಗ್ಬಿಟ್ಟಿದೆ. ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ಬಿಟ್ಟಿದೆ. ಯಾರು ಓಡಾಡಲ್ಲ. ಎಲ್ಲರೂ ಕೂಡ ಮನೇಲಿ ಕೂತ್ಕೊಂಡು ವಿಡಿಯೋ, ಮೊಬೈಲು, ಟಿವಿ ಇದರಲ್ಲೇ ಆಗ್ಬಿಟ್ಟಿದ್ದಾರೆ. ಜೊತೆಗೆ ಆಹಾರ ಶೈಲಿ ಅಂದರೆ ಮಾತೆತ್ತಿದ್ರೆ ಹೈ ಕ್ಯಾಲೋರಿ ಫುಡ್. ಫೋನ್ ಮಾಡಿದ್ರೆ ಅವ್ರಿಗೆ ಬೇಕಾದ ಬಂದ್ಬಿಡುತ್ತೆ. ಈಗ ಈ ಬರ್ಗರ್ಸು, ಈ ಪಿಜ್ಜಾಗಳು,
ಈ ಚಿಕನ್ ಬರ್ಗರ್ಸು, ಈ ಫ್ರೈಡ್ ಚಿಕನ್ಸು, ಇವೆಲ್ಲ ಎಣ್ಣೆಲಿ ಕರೆದಿರುವಂಥ ಈ ಕೊಬ್ಬಿನಂಶ ಯಥೇಚ್ಛವಾಗಿರುವಂಥ, ಉಪ್ಪಿನಂಶ ಯಥೇಚ್ಛವಾಗಿರುವಂಥ ಆಹಾರಗಳ ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಜೊತೆಗೆ ಇದಲ್ಲದೆ ಈಗಿನ ಹೊಸ ಫ್ಯಾಷನ್ ಸ್ಮೋಕ್ ಮಾಡೋದು. ಅವರ ಹೀರೋಗಳ ಪ್ರಕಾರ ಅವರು ಕೂಡ ಸ್ಮೋಕ್ ಮಾಡೋದ್ರಿಂದ ಅವ್ರ ಹೀರೋಗಳ ಇಮೇಜ್ನ ಸರಿದೂಗ್ಸೋಕ್ಕೆ ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಸ್ಮೋಕ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಶೋ ಆಫ್ ಅದು. ಜೊತೆಗೆ ಪೇರ್ ಪ್ರೆಸರ್, ಕಾಲೇಜಲ್ಲಿ ಫ್ರೆಂಡ್ಸ್ ಸ್ಮೋಕ್ ಮಾಡಿದ್ರೆ ಪಾರ್ಟಿಗಳು ಇವರು ಸ್ಮೋಕ್ ಮಾಡಬೇಕು ಅಂತ, ಅಥವಾ ಇವ್ರು ಸುತ್ತಮುತ್ತ ಇವರೆಲ್ಲ ಸ್ಮೋಕ್ ಮಾಡೋದು, ಇವರು ಅದು ಪ್ಯಾಸಿವ್ ಸ್ಮೋಕ್ ಮಾಡೋದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗೆಲ್ಲ ಯಾವುದೇ ಪಾರ್ಟಿ ಹೋಗಲಿ, ಯಾವುದೇ ಕ್ಲಬ್ಗೆ ಹೋಗಲಿ, ಸ್ಮೋಕಿಂಗ್ ಇಸ್ ಬಿಕಮ್ ಎ ಫ್ಯಾಷನ್ ನಾವು. ಸೊ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಹಾರ್ಟ್ ಅಟ್ಯಾಕ್ಗಳು ಬಹಳ ಕಡಿಮೆ ವಯಸ್ಸಿನಲ್ಲಿ 20-30 ದಶಕದಲ್ಲೇ ಹಾರ್ಟ್ ಅಟ್ಯಾಕ್ಗಳು ಶುರು ಆಗ್ಬಿಟ್ಟಿದೆ. ಸೊ ಅದರಲ್ಲೂ ಕೂಡ ಸ್ಮೋಕಿಂಗ್ ಒಂದು ಅತ್ಯಂತ ಡೇಂಜರಸ್ ಹ್ಯಾಬಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಮೋಕಿಂಗ್ ಎಷ್ಟು ಡೇಂಜರಸ್ ಅಂದರೆ, ಸ್ಮೋಕ್ ಮಾಡುವಂಥ ಮನುಷ್ಯನಲ್ಲಿ ಈ ಹಾರ್ಟ್ ಅಟ್ಯಾಕ್ ಸಂಭವಗಳು 4 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. 4 ಟೈಮ್ಸ್ ಸ್ಮೋಕಿಂಗ್ ಇನ್ಕ್ರೀಸ್ ಮಾಡಿಬಿಡುತ್ತೆ. ಅದು ಕೂಡ ಸ್ಮೋಕಿಂಗ್ ಇರೋರಿಗೆ ಶುಗರ್ ಕಾಯಿಲೆ, BP ಕಾಯಿಲೆ ಇದ್ರೆ ಅದು ಮತ್ತೆ ಮಲ್ಟಿಪ್ಲೈ 8 ಟೈಮ್ ಜಾಸ್ತಿ ಮಾಡಿಬಿಡುತ್ತೆ. ಆಮೇಲೆ ಸ್ಮೋಕ್ ಮಾಡ್ತಾ ಇರುವಂಥ ಮನುಷ್ಯನಲ್ಲಿ ಹೃದಯ ಹೇಗಿರುತ್ತೆ ಅಂತ ನಾನು ಹೃದ್ರೋಗ ತಜ್ಞನಾಗಿ ಹೇಳ್ಬೋದು. ನಾವು ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯ ರಕ್ತನಾಳ ನೋಡ್ತೀವಿ. ಒಬ್ಬ ನಾರ್ಮಲ್ ಮನುಷ್ಯ ರಕ್ತನಾಳಕ್ಕೂ ಒಬ್ಬ ಸ್ಮೋಕರ್ ರಕ್ತನಾಳಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಈ ಸ್ಮೋಕ್ ಮಾಡೋ ರಕ್ತನಾಳು ತುಂಬಾ ಸಣ್ಣಕ್ಕಾಗ್ಬಿಡುತ್ತೆ, ಇಡೀ ರಕ್ತನಾಳನೇ ಕ್ಯಾಲಿಬರ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ನಾವು ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ರೇಟು ಸ್ಮೋಕರ್ಸ್ ಅಲ್ಲಿ ಕಡಿಮೆ. ಆಮೇಲೆ ಬೇರೆ ಮನುಷ್ಯನಿಗೆ 1-2 ತಡೆಗಳು ರಕ್ತನಾಳದ ಬ್ಲಾಕ್ ಇದ್ರೆ, ಈ ಸ್ಮೋಕರ್ಗಳಿಗೆ ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತೆ. ಸೊ ಕ್ರಾನಿಕ್ ಸ್ಮೋಕರ್ಸ್ ಅಲ್ಲಿ ಹೃದಯದ ಕಾಯಿಲೆ ಅತ್ಯಂತ ತೀವ್ರ ಸ್ವರೂಪದಲ್ಲಿರುತ್ತೆ, ಅತ್ಯಂತ ತ್ವರಿತವಾಗಿ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಮತ್ತೆ ಸಾವು ನೋವುಗಳು ಜಾಸ್ತಿ, ಮತ್ತೆ ಈ ಹಾರ್ಟ್ ಅಟ್ಯಾಕ್ ಆದಕ್ಕೆ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಆದ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ, ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ. ಸೊ ಒಂದ್ ಕಡೆ ಶುರುವಾದ ಎಲ್ಲ ಕಡೆಗೂ ಹರಡುತ್ತಿದ್ದು. ಹೌದು. ಸೊ ಸ್ಮೋಕ್ ಅನ್ನೋದು ಇದಲ್ಲದೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಫಾರ್ ಕ್ಯಾನ್ಸರ್. ಆಲ್ಮೋಸ್ಟ್ ಸ್ಮೋಕ್ ಮಾಡಿದ್ರಂತೆ ಕ್ಯಾನ್ಸರೇ ಇಲ್ಲ. ದೇಹದ ಯಾವ ಅಂಗದಲ್ಲಿ ಬೇಕಾದ್ರೂ ಸ್ಮೋಕಿಂಗ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಸ್ಮೋಕ್ ಅಷ್ಟೊಂದು ಡೇಂಜರಸ್ ಥಿಂಗ್. ಜೊತೆಗೆ ನಮ್ಮಲ್ಲಿ ಆ ಸ್ಮೋಕಿಂಗ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಬೇಕು. ಪ್ಯಾಸಿವ್ ಸ್ಮೋಕಿಂಗ್ ಇಸ್ ಈಕ್ವಲಿ ಡೇಂಜರಸ್. ಎಸ್ಪೆಷಲಿ ಜನಗಳು ಮನೇಲಿ ಸ್ಮೋಕ್ ಮಾಡಿದ್ರೆ ಅವರ ಚಿಕ್ಕ ಕಂದಮಗಳು, ಮಕ್ಕಳಿಗೆಲ್ಲ ಈ ಸ್ಮೋಕ್ ಎಕ್ಸ್ಪೋಸ್ ಆಗಿ ಅವರಲ್ಲೂ ಕೂಡ ಅವ್ರು ಬೆಳೆದಾಗ ತೊಂದರೆಗಳು ಬರುತ್ತೆ. ಅವರ ವಯಸ್ಸಾದ ವೃದ್ಧಾಪ್ಯ ಇರೋ ಅಪ್ಪ ಅಮ್ಮನಿಗೆ ಸ್ಮೋಕ್ ಬೀಳ್ತು ಅಂದರೆ ಅವರು ಕೂಡ ತೊಂದರೆ ಆಗುತ್ತೆ. ಆಮೇಲೆ ನಾವು ಪಬ್ಲಿಕ್ ಪ್ಲೇಸಲ್ಲಿ ನಾವು ಎಲ್ಲಿ ಅಲ್ಲಿ ಸ್ಮೋಕ್ ಆಯಿತು ಅಂದರೆ ಅಲ್ಲಿರೋ ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಕಠಿಣವಾದ ಕ್ರಮಗಳು, ಕಠಿಣವಾದ ಕಾನೂನುಗಳನ್ನು ತಂದು ಸ್ಮೋಕ್ ಫ್ರೀ ಝೋನ್ಗಳು ಮಾಡಿ ನಮ್ಮ ಜನಗಳನ್ನ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾದ್ರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟ್ರೆ, ಬಹಳಷ್ಟು ಜನಕ್ಕೆ ಸ್ಮೋಕಿಂಗ್ ಬಗ್ಗೆ ಫ್ಯಾಷನ್ ಅನ್ನೋದು ಬಿಟ್ಟರೆ ಇದೇನು ದೇಹಕ್ಕೆ ಉಪಯೋಗ ಆಗುವಂಥದ್ದಲ್ಲ, ಮುಖ್ಯವಾಗಿ ಶ್ವಾಸಕೋಶಗಳಿಗೆ ತುಂಬ ತೊಂದರೆ ಕೊಡುತ್ತೆ. ಅಲ್ಲಿಂದ ಅದು ಬ್ರೈನಿಗೆ, ಹಾರ್ಟಿಗೆ ಹೋಗಿ ತೊಂದರೆ ಕೊಡೋದು ಗ್ಯಾರಂಟಿ. ಯುವ ಪೀಳಿಗೆಗೆ ಒಂದು ಮಾತು ಹೇಳಬೇಕು, ಇದನ್ನು ಬಿಡಿ, ಯಾಕೆ ಹಾಕ್ಕೋತೀರಿ? ಆ ಸಿಗರೆಟ್ ಪ್ಯಾಕ್ ಮೇಲೆ ಬರೆದಿರ್ತಾರೆ ಅದು ಡೇಂಜರಸ್ ಟು ಹೆಲ್ತ್, ಇಟ್ ಕಾಸಸ್ ಕ್ಯಾನ್ಸರ್ ಅಂತಲೇ ಅದರ ಭಯಾನಕ ಚಿತ್ರಗಳೇ ಪ್ರಿಂಟ್ ಆಗಿರ್ತವೆ. ಆದರೂ ಇವರು ಸ್ಮೋಕ್ ಮಾಡ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು? ಯುವ ಜನತೆಗೆ ಏನು ಮಾಹಿತಿ ಕೊಡಬೇಕು ಇಷ್ಟಪಡ್ತೀನಿ ಅಂದರೆ, ಸ್ಮೋಕಿಂಗ್ ಅನ್ನೋದು ಅತ್ಯಂತ ಡೇಂಜರಸ್ ಹ್ಯಾಬಿಟ್. ಯಾರು ಕೂಡ ಸ್ಮೋಕಿಂಗ್ ಶುರು ಮಾಡಬಾರ್ದು. ಸ್ಮೋಕಿಂಗ್ ಬಗ್ಗೆ ಆ ಥರ ಫ್ಯಾಷನ್ ಆಟಿಟ್ಯೂಡ್ ಬರಬಾರ್ದು. ಜೊತೆಗೆ ಸ್ಮೋಕ್ ಮಾಡ್ತಾ ಇದ್ದಾರೆ, ಖಂಡಿತವಾಗೂ ಇವತ್ತೇ ಒಳ್ಳೆ ದಿನ ಬಿಟ್ಬಿಡಿ. ಸ್ಮೋಕಿಂಗ್ ಬಿಟ್ಟರೆ ಒಂದು 10 ವರ್ಷದಲ್ಲಿ ನೀವು ಜೀವನದಲ್ಲಿ ಸ್ಮೋಕ್ ಮಾಡದಿರೋ ಥರನೇ ಆಗ್ಬಿಡ್ತೀರಾ. ಅದ್ರ ಬಗ್ಗೆ ಯಾವುದೇ ರೀತಿ ಆತಂಕ ಬೇಕಾಗಿಲ್ಲ. ಕೆಲವರು ಹೇಳ್ತಾರೆ, ನಾನು ಸ್ಮೋಕ್ ಮಾಡಿಬಿಟ್ಟಿದ್ದೀನಿ 20 ವರ್ಷ, ಇನ್ನು ಸ್ಮೋಕ್ ಬಿಟ್ಟು ಏನು ಪ್ರಯೋಜನ? ಆ ಥರ ಏನೂ ಇಲ್ಲ. ಸ್ಮೋಕ್ ಮಾಡೋದು ಬಿಟ್ಟರೆ ಸಂಪೂರ್ಣವಾಗಿ ಬೇರೆ ನಾರ್ಮಲ್ ವ್ಯಕ್ತಿ ಥರನೇ ನೀವು ಆಗ್ಬೋದು. ಸ್ಮೋಕಿಂಗ್ ಬಿಡೋದ್ರಿಂದ ನಿಮಗೆ ಬಹಳಷ್ಟು ಬೆನಿಫಿಟ್ಸ್ ಆಗುತ್ತೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಶ್ವಾಸಕೋಶದಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಚೇಂಜಸ್ ಆಗುತ್ತೆ. ನಿಮ್ಮ ಜೀವನ ಪರ್ಯಂತ ಆರೋಗ್ಯವಂತರಾಗಿ ಬದುಕ್ಬೋದು. ಸ್ಮೋಕಿಂಗ್ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಬೇಡ. ಜೊತೆಗೆ ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ಗಮನ ಹರಿಸಿ. ನೀವು ಇರೋ ಜಾಗ, ನೀವು ಓದೋವಂಥ ಜಾಗ, ನೀವು ಕೆಲಸ ಮಾಡೋವಂಥ ಜಾಗ, ನೀವು ಓಡಾಡೋ ಜಾಗ ಎಲ್ಲೂ ಕೂಡ ಯಾರು ಸ್ಮೋಕ್ ಮಾಡೋದು ನೋಡ್ಕೊಳ್ಳಿ. ಸ್ಮೋಕ್ ಮಾಡೋರನ್ನ ಖಂಡಿಸಿ. ಸ್ಮೋಕ್ ಮಾಡೋ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಸ್ಮೋಕಿಂಗ್ ಬಿಡಿಸಿ ಅವರು ನಾಮ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸ್ಮೋಕಿಂಗ್ ಬಿಡೋಕೆ ಆಗಲ್ಲ, ಅಡಿಕ್ಟ್ ಆಗಿದ್ರೆ ವೈದ್ಯರನ್ನ ಸಂಪರ್ಕ ಮಾಡಿ, ಸೈಕ್ಯಾಟ್ರಿಸ್ಟ್ ಸಂಪರ್ಕ ಮಾಡಿ. ಈ ನಿಕೋಟಿನ್ ಪ್ಯಾಚು, ನಿಕೋಟಿನ್ ಚ್ಯೂಯಿಂಗ್ ಗಮ್ ಇವೆಲ್ಲ ಭಾಳಷ್ಟು ಸಲಕರಣೆಗಳಿದೆ. ನಿಮ್ಮನ್ನು ಸ್ಮೋಕಿಂಗಿಂದ ಸಂಪೂರ್ಣವಾಗಿ ಹೊರಗೆ ತರೋಕ್ಕೆ ಭಾಳಷ್ಟು ಮೆಥಡ್ಸ್ ಇದೆ. ಯಾವುದೇ ರೀತಿ ಆತಂಕ ಬೇಡ. ಸ್ಮೋಕರ್ಸ್ ಇದ್ದರೆ ದಯವಿಟ್ಟು ಸ್ಮೋಕಿಂಗ್ ಬಿಟ್ಟು ನಾರ್ಮಲ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್, ಈಗ ಹೃದಯಾಘಾತಕ್ಕೆ ಪ್ರಮುಖವಾದ ಕಾರಣ ದುಶ್ಚಟಗಳ ಯಾದಿಯಲ್ಲಿ ಮೊದಲನೆಯದು ಧೂಮಪಾನ. ರಕ್ತನಾಳಗಳ ಒಂದು ಕುಗ್ಗುವಿಕೆ ಮತ್ತು ಅದರ ಸ್ಥಿತಿಸ್ಥಾಪಕತ್ವನೂ ಇಲ್ಲದೆ ಇರೋ ಹಾಗೆ ಹಾರ್ಡ್ ಆಗ್ತಕ್ಕಂಥದ್ದು. ಶ್ವಾಸಕೋಶದಲ್ಲೂ ಹಾಗೆ ಆಗುತ್ತೆ. ಅವು ಅನೇಕ ಪಾಕೆಟ್ಗಳನ್ನೇ ಡ್ಯಾಮೇಜ್ ಮಾಡಿಬಿಡುತ್ತೆ ಅಂಥೇಳಿ ಪಲ್ಮನಾಲಜಿಸ್ಟ್ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಹೃದಯಾಘಾತ ಆದ ಸಂದರ್ಭದಲ್ಲಿ ನೀವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಿ, ಆದರೆ ನೀವೇ ಹೇಳಿದ್ರಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಅಂಥೇಳಿ. ಹಂಗಿದ್ದು ಮತ್ತೆ ತಗೊಳ್ತಿರ್ತಾರೆ, ಆಂಜಿಯೋಗ್ರಾಮ್ ಮಾಡಿಸ್ಕೋತಾರೆ, ಮತ್ತೆ ಸಿಗರೇಟ್ ಸೇರ್ತಾರೆ. ಇವ್ರಿಗೆ ಏನು ಹೇಳ್ಬೇಕು ನಾವು? ಒಬ್ಬ ವೈದ್ಯನಾಗಿ ಭಾಳಷ್ಟು ಜನಗಳನ್ನು ನಾನು ಹತ್ತಿರದಿಂದ, ಸಾವು ನೋವನ್ನು ತುಂಬ ಹತ್ತಿರದಿಂದ ನೋಡ್ತೀನಿ ನಾನು.
ಮನುಷ್ಯ ಜೀವಂತವಾಗಿ ಬರ್ತಾನೆ, ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ನಿಂತೋದಾಗ ನಾವು ಕೆಲವರು ಏನು ಮಾಡೋ ಸಕ್ಸಸ್ ಆಗಿದೆ, ಪೇಷಂಟ್ಗಳನ್ನ ಕಳ್ಕೊಂಡಿದ್ದು ನೋಡಿದ್ದೀವಿ. ತುಂಬ ಕ್ರಿಟಿಕಲ್ ಆಗಿ ಬಂದು ಬದುಕೋದೇ ಇಲ್ಲ ಕಂಡೀಷನ್ ಬಂದವನು ಚೆನ್ನಾಗಿ ಹುಷಾರಾಗಿ ನಡ್ಕೊಂಡು ಹೋಗಿದ್ದು ನೋಡಿದ್ದೀವಿ. ಎರಡೂ ನೋಡಿದಾಗ ಅನಿಸುತ್ತೆ ಮನುಷ್ಯರು ತಮ್ಮ ಮೂರ್ಖತನದಿಂದ ಸುಮಾರು ಜನ ಈ ಕಾಯಿಲೆಗಳನ್ನು ತಂದಿಟ್ಕೋತಾರೆ. ಹೃದಯದ ಕಾಯಿಲೆ ಅತ್ಯಂತ ರಿವಾರ್ಡಿಂಗ್ ಕಾಯಿಲೆ ಅಂತ ಹೇಳ್ತೀವಿ. ಯಾಕಂದರೆ ಟ್ರೀಟ್ಮೆಂಟ್ ಕೊಟ್ಟರೆ ಯು ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ ಇನ್ ದ ಪೇಷಂಟ್ ಅತ್ಯಂತ ನಾರ್ಮಲ್ ಆಗಿ ಮಾಡ್ಬೋದು. ಅದೇ ಟ್ರೀಟ್ಮೆಂಟ್ ತಗೊಳ್ಳದೆ ದುಶ್ಚಟಗಳು ದಾಸನ ಆಗ್ಬಿಟ್ರೆ ಅವನು ನಮ್ಮ ಕಣ್ಮುಂದಿನ ಸಾವನ್ನಪ್ತಾನೆ. ಎರಡೂ ನೋಡಿರೋದ್ರಿಂದ ಇದ್ರ ಬಗ್ಗೆ ಜನಗಳು ಸಂಪೂರ್ಣ ಮಾಹಿತಿ ಪಡ್ಕೋಬೇಕು. ಜನಗಳಿಗಿಂತನೂ ಕೂಡ ನಿಮ್ಮ ಸಂಸಾರದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು, ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ರಿಲೇಟಿವ್ಸ್ ಆಗಿ ಎಲ್ಲರೂ ಕೈ ಜೋಡಿಸ್ಬೇಕು. ಇದು ಒಬ್ಬ ವ್ಯಕ್ತಿನೇ ದೂರೋದಕ್ಕಿಂತ ಇಡೀ ಫ್ಯಾಮಿಲಿಯ ಪ್ರತಿಯೊಬ್ಬ ಸದಸ್ಯರು ಹೆಲ್ಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೃದ್ರೋಗ ಕಾಯಿಲೆ ಎಷ್ಟೊಂದು ಮಾರಕ ಅಂದರೆ ನಂಬರ್ 1 ಕಿಲ್ಲರ್ ಇನ್ ದ ವರ್ಲ್ಡ್. ಕ್ಯಾನ್ಸರ್ ಕಾಯಿಲೆ ಬಂದ ತಕ್ಷಣ ಯಾವ ಥರ ಜನಗಳು ಅಲರ್ಟ್ ಆಗ್ತಾರೋ, ಆದರೆ ಹೃದಯ ಕಾಯಿಲೆ ಬಗ್ಗೆ ಅಲರ್ಟ್ ಆಗಲ್ಲ. ಇಟ್ಸ್ ಬಿಕಮ್ ವೆರಿ ಕಾಮನ್ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ. ಹಾಗಾಗಬಾರ್ದು. ಪ್ರತಿಯೊಬ್ಬರು ಕೂಡ ಮನೆಯವರು ಒಬ್ಬ ಹೃದ್ರೋಗಿ ಇತ್ತು ಅಂದರೆ ಅವನು ಔಷಧಿ ಕರೆಕ್ಟ್ ತಗೋತಾ ಇದ್ದಾನ, ಅವನು ದುಶ್ಚಟಗಳು ಪೂರ್ತಿ ಬಿಟ್ಟಿದ್ದಾನ, ಅವನು ಊಟ ಕರೆಕ್ಟಾಗಿ ಮಾಡ್ತಾ ಇದ್ದಾನ, ಅವನ ಆ್ಯಕ್ಟಿವಿಟೀಸ್ ಕರೆಕ್ಟಾಗಿ ಮಾಡ್ತಾ ಇದ್ದಾನ, ಅವನು ವೈದ್ಯರತೆ ಕರೆಕ್ಟಾಗಿ ಹೋಗ್ತಿದ್ದಾನ, ಇವೆಲ್ಲನೂ ಕೂಡ ಎಲ್ಲರೂ ಕೂಡ ಕೈ ಹಿಡ್ಕೋಬೇಕು. ಅವ್ರಿಗೆ ಸಾಂತ್ವನ ಕೊಡಬೇಕು, ಎಲ್ಲರೂ ಧೈರ್ಯ ಕೊಡಬೇಕು. ಎಲ್ಲರೂ ಕೂಡ್ಕೊಂಡ್ರೆ ಒಬ್ಬ ಮನುಷ್ಯ ಆಯುಷ್ಪೂರ್ತಿ ಬದುಕ್ಬೋದು. ಆಮೇಲೆ ಅದನ್ನು ಕೆಲವು ಅದಲ್ಲದೆ ಒಬ್ಬ ಹೃದ್ರೋಗಿ ಮನೇಲಿದ್ದರೆ ಅವನ ಮುಂದಿನ ಪೀಳಿಗೆಗಳು, ಮಕ್ಕಳು, ಮುಂದಿನ ಪೀಳಿಗೆಯಲ್ಲಿರುವಂಥ ಇತರ ಸದಸ್ಯರು ಕೂಡ ಹಾರ್ಟ್ ಕಾಯಿಲೆ ಬರೋದನ್ನು ತಡೆಗಟ್ಬೋದು. ಕೆಲವು ಅದರ ಪ್ರಿಕಾಷನ್ಸ್ ತಗೊಂಡ್ರೆ 80% ಹಾರ್ಟ್ ಅಟ್ಯಾಕ್ ತಡೆಗಟ್ಬೋದು. ಇದು ಇದರ ಬ್ಯೂಟಿ. ಓಕೆ, ಒಮ್ಮೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಡಾಕ್ಟರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡವರು ಇಡೀ ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡು ನಾರ್ಮಲ್ ಆಗಿ ದೀರ್ಘಕಾಲ ಬದುಕಿರೋ ಉದಾಹರಣೆಗಳು ತುಂಬ ಇದ್ದಾವೆ. ಹಾಗಾಗಿ ಇದೊಂಥರ ವರ. ಕಾಯಿಲೆ ಬರೋದು ಎಲ್ಲೋ ಒಂದು ಕಡೆ ತೊಂದರೆ ಉಂಟು ಮಾಡಿದ್ರು ಅವರಿಗೆ ದೀರ್ಘಾಯುಷ್ಯನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಸೂಚನೆಯೂ ಆಗಿರಬಹುದು. ಖಂಡಿತ. ಹಾಗಾಗಿ ಅವರು BP ಕಂಟ್ರೋಲ್ ಇರಬೇಕು. ಇದು ಯಾವುದೇ ಒಂದು ದುಶ್ಚಟಗಳು ಇರಬಾರ್ದು. ಜೊತೆಗೆ ಒಳ್ಳೆ ಆಹಾರ ಮತ್ತು ವಿಹಾರ, ಜೀವನ ಶೈಲಿ ಅಳವಡಿಸ್ಕೋಬೇಕಂತೇಳಿ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟ್ರೆ ಮತ್ತೆ ಒತ್ತಿ ಹೇಳುವ ವಿಷಯ ಏನಾದ್ರು ಇದೆಯಾ? ಹೃದಯದ ಕಾಯಿಲೆ ಬರೀ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಲ್ಲ, ಅವರ ಸಂಸಾರದ ಪ್ರತಿಯೊಬ್ಬ ಸದಸ್ಯರ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ. ಹೃದಯದ ಕಾಯಿಲೆ ಬಂದಂಥ ವ್ಯಕ್ತಿಯ ಚಿಕಿತ್ಸೆ ಅಲ್ಲದೆ ಇತರ ಸದಸ್ಯರಿಗೆ ಹೃದಯದ ಕಾಯಿಲೆ ಬರೆದಿದ್ದಂಗೆ ತಡೆಗಟ್ಟುವಂಥ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಹೃದಯದ ಕಾಯಿಲೆ 80% ತಡೆಗಟ್ಬೋದು. ತಡೆಗಟ್ಟಿದ್ರೆ ನಾವೆಲ್ಲರೂ ದೀರ್ಘಾಯುಷ್ಯಗಳಿಗೆ ಬದುಕ್ಬೋದು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು ಡಾಕ್ಟರ್ ಕೇಶವಮೂರ್ತಿ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಧೂಮಪಾನ ಮತ್ತು ಹೃದಯಾಘಾತ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.